ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಸ್ವಾಮಿ ಮಹಾಲಿಂಗೇಶ್ವರನಿಗೆ ಶ್ರದ್ಧೆಯಿಂದ ನಮಸ್ಕರಿಸಿ ತತ್ಸ್ವರೂಪರಾಗಿ ವೇದಿಕೆಯನ್ನು ಅಲಂಕರಿಸಿರುವ ಪೂಜ್ಯಪಾದ ಗುರುಗಳಿಬ್ಬ ಚರಣಗಳಿಗೆ ಭಕ್ತಿಯಿಂದ ಅಭಿವಂದಿಸಿ, ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಕಳೆದ 4 ದಿನಗಳಿಂದ ನಾವು 12ನೇ ಶತಮಾನದಲ್ಲಿ ತಮ್ಮ ಕಾಯಕದಿಂದ ಕೈಲಾಸವನ್ನು ನಿರ್ಮಾಣ ಮಾಡಿದಂಥ ವೀರ ಗೊಲ್ಲಾಳೇಶ್ವರರ ವಚನಗಳನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೆ. ನಾನು ಮೊದಲನೇ ದಿನನೇ ಹೇಳಿದ ಹಾಗೆ ಅವರು ಒಟ್ಟು 10 ವಚನಗಳನ್ನು ರಚನೆ ಮಾಡಿದ್ದಾರೆ. 10 ವಚನಗಳು ಕೂಡ ಒಗಟಿನ ವಚನಗಳೇ. ಆ ವಚನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ತಿಳ್ಕೊಂಡ್ರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಆನಂದದಿಂದ ಇರೋದಕ್ಕೆ ಸಾಧ್ಯ ಇದೆ. ಅಂಥದ್ದೊಂದು ಸಣ್ಣ ವಚನದ 2-3 ಸಾಲುಗಳನ್ನು ಇವತ್ತು ಚಿಂತನೆ ಮಾಡೋಣ. ವಚನ ಹಿಂಗಿದೆ ನೋಡಿ: ಕಂತೆಯ ಕಟ್ಟಿ ತಿತ್ತಿಯ ಹೊತ್ತು ಮರಿಯ ನಡೆಸುತ್ತ ದೊಡ್ಡೆಯ ಹೊಡೆಯುತ್ತ ಹಿಂಡ ನಗಲಿ ಹೋಹ ದಿಂಡೆಯ ಮಣಿಗಟ್ಟಿನ ಅಭಿಸಂಧಿಯ ಕೋಲಿನಲ್ಲಿಡುತ್ತ ಈ ಹಿಂಡಿನೊಳಗೇ ತಿರುಗಾಡುತ್ತಿದ್ದೇನೆ. ಈ ವಿಕಾರದ ಹಿಂಡ ಬಿಡಿಸಿ ನಿಜ ನಿಳೆಯ ನಿಮ್ಮಂಗವ ತೋರಿ ಸುಸಂಗದಲ್ಲಿರಿಸು ಎನ್ನೊಡೆಯ ವೀರ ಭೀರೇಶ್ವರ ಲಿಂಗ. ಭಗವಂತನಿಗೆ ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಗೊಲ್ಲಾಳೇಶ್ವರ, ನಾನು ಹಿಂಗೆ ಹಿಂಡಿನೊಳಗಡೆ ತಿರುಗಾಡೋದೇ ನನ್ನ ಜೀವನ ಆಗಿ ಹೋಯಿತು. ಈ ಹಿಂಡು ಎಂಥ ಹಿಂಡು ಅಂದ್ರೆ, ಇದು ವಿಕಾರದ ಹಿಂಡು, ಕೆಟ್ಟ ಹಿಂಡು, ಯಾವುದಕ್ಕೂ ಉಪಯೋಗ ಇರಲಾರದ ಹಿಂಡಿನೊಳಗಡೆ ನನ್ನ ಜೀವನ ಕಳೆದು ಹೊಂಟದೆ. ನೀನು ಕೃಪಾ ಮಾಡಿ, ಅನುಗ್ರಹ ಮಾಡಿ ಈ ಹಿಂಡಿನಿಂದ ನನ್ನನ್ನು ಬಿಡಿಸು, ದೂರ ಮಾಡು, ಕಾಪಾಡು. ಅಷ್ಟೇ ಅಲ್ಲ, ಈ ಹಿಂಡು ಬಿಡಿಸಿದ ಮೇಲೆ ನನ್ನನ್ನು ನೀನು ಸುಸಂಗದೊಳಗಡೆ ಇರಿಸು, ಒಳ್ಳೆಯವರ ಸಂಘದೊಳಗಡೆ ಇರಿಸು. ಕೆಟ್ಟ ಹಿಂಡು ಬಿಟ್ಟು ಚಲೋ ಹಿಂಡು ಕೂಡೋ ಹಂಗೆ ಮಾಡು ಅಂತ ಬೇಡ್ಕೊಳ್ತಾ ಇದ್ದಾರೆ. ಎಂಥ ಪ್ರಾರ್ಥನೆ ಮಾಡಿದ್ದಾರೆ ನೋಡಿ ಅವರು. ಹಂಗಾದ್ರೆ ಗೊಲ್ಲಾಳೇಶ್ವರರು ಯಾವ ಹಿಂಡಿನಾಗಿದ್ರಲ್ಲ, ಆ ಹಿಂಡು ಕೆಟ್ಟ ಹಿಂಡಿತ್ತೇನು? ಹಿಂಡು ಅಂದ್ರೆ ಗೊತ್ತೈತಲ್ಲ ನೀವು? ಹಿಂಡಂದ್ರೇನು? ಹಿಂಡಂದ್ರೇನು? ಯಾಕೆ ಮಾತಾಡೋವಲ್ರಿ? ಬರಗಾಲಿ ಸರಿ ಗೊತ್ತಿಲ್ಲ. ಇಷ್ಟೊತ್ತಿಗೆ ದಿನ ಅವ್ರದ್ದು ಬೇರೆನೇ ಚಾಲು ಆಗ್ತಿತ್ತು ಸರ್, ಅದಕ್ಕೆ ಮಾತಾಡೋಲ್ರಿ ಅವ್ರು. ಹಿಂಡಂದ್ರೇನು? ಹಿಂಡಂದ್ರೆ ಕುರಿ ಅಲ್ಲ. ಹಿಂಡಂದ್ರೇನು? ಹಿಂಡಂದ್ರೆ ಗುಂಪು. ಗೊಲ್ಲಾಳೇಶ್ವರರು ಯಾವ ಹಿಂಡನಾಗಿದ್ರು? ಕುರಿ ಹಿಂಡೊಳಗಿದ್ರು. ಮತ್ತು ಕುರಿ ಕೆಟ್ಟದ್ವಿದ್ವೇನು? ಮತ್ತು ಹಿಂಡು ಬಿಡಿಸುವಂತ ಅವ್ರು ಯಾಕೆ ಕೇಳ್ಕೊಂಡ್ರು? ಅವ್ರು ಹೇಳಿದ ಹಿಂಡು ಕುರಿ ಹಿಂಡಲ್ಲ. ಮನಸ್ಸಿನೊಳಗೆ ಒಂದು ವಿಚಾರದ ಹಿಂಡಿದೆ. ನಮ್ಮೆಲ್ಲರೊಳಗೂ ಒಂದು ಹಿಂಡಿದೆ. ಕುರಿ ಹಿಂಡು ಕೆಟ್ಟ ಹಿಂಡಲ್ಲ. ಒಳಗೇನು ಕೆಟ್ಟ ಕೆಟ್ಟ ವಿಚಾರ ಇದಾವಲ್ಲ, ಅದು ವಿಕಾರದ ಹಿಂಡು. ಅಂಥ ವಿಕಾರದ ಹಿಂಡಿನಿಂದ ನನ್ನನ್ನು ಬಿಡಿಸು. ಎಷ್ಟು ಪ್ರಾರ್ಥನೆ ಮಾಡಿದ್ದಾರೆ ನೋಡ್ರಿ ಅವರು. ನಾನು
ಪ್ರತಿದಿನ ಮುಂಜಾನೆ ಎದ್ದು ಕಂತೆ ಕಟ್ಕೊಂಡು ತಿತ್ತಿ ಹೊಡ್ಕೊಂಡು ಮರಿ ಹಿಂಡು ನಡ್ಸ್ಕೋತ ಕೈಯಾಗ ದೊಡ್ಡೆ ಹಿಡ್ಕೊಂಡು, ದೊಡ್ಡೆ ಅಂದ್ರೆ ಕೋಲು, ಕಂತಿ ಅಂದ್ರೇನು ಜೋಳಿಗೆ. ಕುರಿ ಕಾಯಕ್ಕೆ ಹೋಗೋರ್ನು ನೋಡಿರಿಲ್ಲೋ, ಕುರಿ ಕಾಯೋರು ನಿಮ್ಗೆ ಗೊತ್ತಿರ್ತದೆ. ಒಂದು ಜೋಳಿಗೆ ಹಾಕೊಂಡು ಒಂದು ಚರ್ಮದ ಚೀಲದಾಗ ನೀರು ತುಂಬಿಕೊಂಡು, ಅವಾಗ ವಾಟರ್ ಬಾಟಲ್ ಇರ್ಲಿಲ್ಲಲ್ಲ, ತತ್ರಾಣಿ ನಂತರ ಬಂದು. ತತ್ರಾಣಿಗಿಂತ ಪೂರ್ವ ಕಾಲದೊಳಗಡೆ ಚರ್ಮದ ಚೀಲದಾಗ ನೀರು ತುಂಬ್ಕೋತಿದ್ರು. ನಾನು ದಿನಾ ಮುಂಜಾನೆ ಎದ್ದು ಬಗಲಾಗ ಜೋಳಿಗೆ ಹಾಕೊಂಡು, ಬಗಲಾಗ ಚರ್ಮದ ಚೀಲ ಹಾಕೊಂಡು ಅದ್ರಾಗ ನೀರು ತುಂಬಿಕೊಂಡು, ಕೈಯಾಗ ಒಂದು ಮಾರು ಉದ್ದದ ಕಟ್ಟಿಗೆ ತಗೊಂಡು ದಡ್ಡ್ಯಾಗಿದ್ದು ಕುರಿನೆಲ್ಲ ಹಾದಿ ಮ್ಯಾಗ ಹೊಡ್ಕೋತ ಬಡ್ಕೋತ ಅಡವಿಗೆ ಕರ್ಕೊಂಡು ಹೋಗಿ ಅವನ್ನೆಲ್ಲ ಹೊಟ್ಟಿ ತುಂಬೋ ಹಂಗ ಮೇಯಿಸ್ಕೊಂಡು ತಂದು ಮನ್ಯಾಗ ದಡ್ಡ್ಯಾಗ ಕಟ್ಟತೇನಲ್ಲ, ಆ ಕುರಿ ಹಿಂಡು ಬಿಡಿಸಂತ ಅವ್ರು ಬೇಡ್ಕೊಂಡಿಲ್ಲ. ಯಾಕಂದ್ರ ಆ ಕುರಿಗೆ ಕೆಟ್ಟ ಒಳ್ಳೇದು ಗೊತ್ತಿಲ್ಲ, ಶ್ರೀಮಂತ ಬಡವ ಗೊತ್ತಿಲ್ಲ, ಏನ್ ಮಾಡಬೇಕು ಏನು ಮಾಡಬಾರದು ಅವು ಬಹಳ ವಿಚಾರ ಮಾಡೋದಿಲ್ಲ. ಎಲ್ಲಾರು ಜಗತ್ನ್ಯಾಗ ದಡ್ರಿಗೆ ಕುರಿ ಅಂತ ಬೈತಾರ, ಆದ್ರೆ ಕುರಿಗಿಂತ ಶಾಣೆ ಪ್ರಾಣಿ ಜಗತ್ನ್ಯಾಗ ಯಾವುದು ಇಲ್ಲ. ಗೊತ್ತೈತಿ ನಿಮ್ಗ? ಯಾರ ಏನ್ರ ಮಾಡಿದ್ರ ಏನ್ ಕುರಿ ಇದ್ದಂಗಿದಿ, ಒಬ್ರು ಏನ್ರ ಹೂ ಅಂದ್ರೆ ಎಲ್ಲಾರು ಹೂ ಅಂತೀರಿ, ಕುರಿ ಹಿಂಡು ಮಾಡ್ದಂಗ ಮಾಡ್ತೀರಿ ಅಂತಾರ. ಆದ್ರ ಕುರಿ ಎಷ್ಟು ಶಾಣೆ ಪ್ರಾಣಿ ಅಂದ್ರ, ಯಾವ ಮಾಲೀಕ ತನ್ನ ಸಾಕ್ತಾನೋ ಆ ಮಾಲೀಕನ ಮನಸ್ಸಿಗೆ ನೋವಾಗಬಾರ್ದಂತ ಸಾಯೋ ಮಟ್ಟ ತಲೆ ಕೆಳಗಿಟ್ಕೊಂಡು ಬದುಕೋ ಪ್ರಾಣಿ ಒಂದ ಕುರಿ. ಕುರಿ ಸ್ವಾಮಿನಿಷ್ಠ ಭೂಮಿನಿಷ್ಠ ಕುರಿ ನೋಡಿ ಕಲಿಬೇಕು. ಮಾಲೀಕ ಹಾದಿ ಮ್ಯಾಗ ಒಂದು ಕಟ್ಟಿಗೆ ಬಾರಿಸಿದ್ರ ಮುಂದಿರೋ 1000 ಕುರಿ ಒಂದೇ ಮಾರ್ಗ ಹೋಗ್ತಾವ. ನೋಡಿದ್ರಿ, 1000 ಕುರಿನೂ ಬಡದ ಮಾಲೀಕ ದಾರಿ ತೋರಿಸೋದಿಲ್ಲ, ಹಾದಿ ಮ್ಯಾಗ ಕಟ್ಟಿಗೆ ಬಾರಿಸ್ತಿರ್ತಾನ. ಹಾದಿ ಮ್ಯಾಗ ಈಗ ಕಟ್ಟಿಗೆನೂ ಬಿಟ್ಟಾರ, ಅವು ಡ್ರಿಪ್ದು ಪೈಪ್ ಜಗ್ಗ್ಯಾರ. ನಿಮಗೆಲ್ಲ ಗೊತ್ತೈತಿ ಪ್ರವಚನ. ಒಂದು ಡ್ರಿಪ್ ಪೈಪ್ ಹಾದ್ಯಾಗ ಮೂಲ್ಯಾಗ ಬಾರಿಸಿದ್ರೆ 1000 ಕುರಿ ಒಂದ ಮಾರ್ಗದಾಗ ಹೋಗ್ತಾವ. ಅಂದ್ರ ಕುರಿ ಹೆಂಗ್ ಕೆಟ್ಟ? ಕುರಿ ಎಷ್ಟು ಶಾಣೆ ಯಾರು? ಅಂಥ ಕುರಿ ಬಿಡಿಸಂತ ಬೇಡ್ಕೊಂಡಿಲ್ಲ ಅವರು. ಎಂಥ ಕುರಿ ಬಿಡಿಸಂತ ಬೇಡ್ಕೊಂಡಾರಂದ್ರ, ನಮ್ಮ ಮನಸ್ನ್ಯಾಗ ದೊಡ್ಡವ್ರ ಆದಂಗ ಸಾಲಿ ಕಲ್ತಂಗ ರೊಕ್ಕ ಜಮಾ ಆದಂಗ ಕೆಟ್ಟ ವಿಚಾರದ್ದು ವಿಕಾರದ್ದು ಕುರಿ ಒಳಗೆ ಸೇರ್ಕೊಂಡವು, ಅವನು ಬಿಡಿಸುವಂತ ಬೇಡ್ಕೊಂಡ. ಇಂದು ಮುಂಜಾನೆ ಪೇಪರ್ನ್ಯಾಗ ಒಂದು ಸುದ್ದಿ ಬಂದಿತ್ತು. ಬಹುತೇಕ ನಿಮ್ಗೆ ಪೇಪರ್ ಓದೋ ರೂಢಿ ಇದ್ರೆ ಗೊತ್ತಿರ್ತದ, ನೋಡಿರ್ತೀರಿ. ಕೊಟ್ಟೂರ್ ಅಂತ ಒಂದು ಊರದೆ ವಿಜಯನಗರ ಜಿಲ್ಲಾದಾಗ. ಮೊದಲು ಬಳ್ಳಾರಿ ಜಿಲ್ಲಾದಾಗಿತ್ತು, ಈಗ ಅದನ್ನು ಒಡೆದು ವಿಜಯನಗರ ಜಿಲ್ಲಾ ಮಾಡಿ. ಕೊಟ್ಟೂರ್ನ್ಯಾಗ ಒಬ್ಬ ಹುಡುಗ 24 ವರ್ಷ ವಯಸ್ಸವನು. ಈ ಟೈರ್ಗೆ ಇದನ್ನ ಮಾಡ್ತಾರಲ್ಲ, ಮತ್ತೊಂದು ಟೈರ್ ಹೆಸರು ಅಂತಾರಲ್ಲ, ರಿಮೋಟ್, ಅದು ಒಂದು ಉದ್ಯೋಗನ. ಆ ಉದ್ಯೋಗ ಮಾಡ್ತಾನ ಅವ. ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾನ. ಬುದ್ಧಿ ಎಲ್ಲಿ ಹೋಗ್ಯಾನ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಳ್ಕೋತ ಒಂದು ಕಂಪ್ಲೇಂಟ್ ಕೊಟ್ಟಾನ. ಸಾಹೇಬ್ರ ನಮ್ಮಪ್ಪಗೆ 46 ವರ್ಷ, ಭೀಮರಾಜ್ ಅಂತ ಅವನ ಹೆಸರು. ನಮ್ಮವ್ಗೆ 42 ವರ್ಷ, ಜಯಮ್ಮ ಅಂತ ಅವಕ್ಕೆ ಹೆಸರು. ನಮ್ಮ ತಂಗಿ ಭಾಳ ಸಣ್ಣಾಕಿ 17 ವರ್ಷ, ಅಮೃತ ಅಂತ ಹೆಸರು. 3 ಮಂದಿ ಮೊನ್ನೆ ಜಯದೇವ ದವಾಖಾನಿಗೆ ತೋರಿಸ್ಕೊಳಕ್ ಬಂದಿದ್ರು. ಹಿಂಗ ದವಾಖಾನಿಗೆ ಬಂದವರು ಹೊಳ್ಳಿ ಮನೆಗೆ ಬಂದಿಲ್ಲ, ನಿಮ್ಮ ಕಾಲ್ ಬೀಳ್ತೀನಿ ಹುಡುಕಿ ಕೊಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟ. ಸಾಹೇಬ್ರಿಗೆ ಈಗ ನಿಮ್ಗೆ ಹೆಂಗ ಅಂದ್ರಲ್ಲ ಹಂಗೆ ಅವ್ರಿಗೆ ಸಂಕಟ. ಅವರು ಮನುಷ್ಯರಲ್ಲ ಸಾಹೇಬ್ರು. ಇಲ್ಪ ನೀ ಸಾವಕಾಶರು, ಕುಡಿ, ನೀರು ಕುಡಿ, ಏನರ ನಾಷ್ಟ ಮಾಡ್ತೀನೋ, ಗಾಬರಿ ಆಗಬೇಡ, ಚಿಂತೆ ಮಾಡಬೇಡ, ನಾವಿರೋದ ನಿಮ್ಮ ಸಲುವಾಗಿ ಕುಡಿ ಕೊಡ್ತೇವೆ, ಮನೆಗೆ ಹೋಗಂತ ಕಳಿಸಿದ್ರು ಅವನ್ನ, ಬಾದ್ದರನ್ನ. ಅವನು ಹಾಗ ಇನ್ನು ಇವ್ರದ್ದು ಕೆಲಸ ಅಲ್ಲ. ವಿಚಾರ ಮಾಡಕ್ ಚಾಲೂ ಮಾಡಿದ್ರು, ಶೋಧ ಮಾಡಕ್ ಚಾಲೂ ಮಾಡಿದ್ರು, ಹಿಂಗ ಆ ಕಡೆ ವಿಚಾರ ಮಾಡಿದ್ರು. ಅವ್ನ ಫೋನ್ ನಂಬರ್ ತಗೊಂಡ್ರು, ಅವ್ನ ಹಿಂದಿಂದು ಮುಂದಿಂದು ಎಲ್ಲ ತಪಾಸ್ ಮಾಡಿ ನೋಡಿದ್ರ ಅವ ಅಳೋದು ನೋಡಿ ಇವ್ರಿಗೇನು ಅಳು ಬಂದಿತ್ತಲ್ಲ ಪೊಲೀಸರಿಗೆ, ಅವರೆಲ್ಲರೂ ಸ್ಟೇಷನ್ ಬಾಗಿಲು ಹಾಕೊಂಡು ಅಳಬೇಕಂತ ಪರಿಸ್ಥಿತಿ ಆಗಿತ್ತು.
ಯಾಕಂದ್ರ ಅವ ಏನು ಅಪ್ಪ ಅವ್ವ ಕಳ್ದಾರಂತ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಬಾದ್ದರ್, ಅವ 4 ದಿವಸ ಹಿಂದ ಹೊಟ್ಟಿ ಹರಿದ ಜೀವ ಕೊಟ್ಟ ಅವನ್ನ ಹೆಗಲ ಮ್ಯಾಗ ಹೊತ್ತು ಜಗತ್ತು ತೋರಿಸಿದ ಅಪ್ಪನ್ನ ಬಟ್ ಹಿಡ್ಕೊಂಡು ಆಡಿದ ತಂಗಿನ ತನ್ನ ಮನ್ಯಾಗ ಕೊಂದ ದೊಡ್ಡ ತೆಗೆದು ಮ್ಯಾಲೆ ಮಣ್ಣು ಮುಚ್ಚಿ ಮಂದಿ ಗೊತ್ತಾಗಬಾರ್ದಂತ ಗಿಲಾವ ಮಾಡಿ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಈ ಕುರಿ ಏನು ಎದ್ಯಾಗ ಹೊಕ್ಕೈತಲ್ಲ, ಇದು ಸಿಟ್ಟಿನ ಕುರಿ, ಸೆಡಿವಿನ ಕುರಿ, ಶಾಣ್ಯ ಸಾವುಕಾರ ಅನ್ನೋ ಕುರಿ, ನನ್ನ ಮುಂದೆ ಯಾರದಾರ ಅನ್ನೋ ಕುರಿ, ಇದ್ರ ಸಂಘ ನನಗೆ ಬಿಡಿಸಂತ ಅವ್ರು ಬೇಡ್ಕೊಂಡ. ಅಲ್ರಿ 24 ವರ್ಷ ವಯಸ್ಸಾಗೈತೆ ಅವಂಗ. ಅವನ್ನ ಹೊಡಿಬೇಕಾದ್ರೆ, ಅಪ್ಪನ ಹೊಡಿಬೇಕಾದ್ರೆ 24 ವರ್ಷ ಅವ್ರು ಕಷ್ಟಪಟ್ಟು ಸಾಕಿದ್ದು, ಉಣಿಸಿದ್ದು, ಓದಿಸಿದ್ದು, ಬೆಳೆಸಿದ್ದು ನೆನಪು ಬರಲಿಲ್ಲ ಅವಂಗ, ತಲೆಯಾಗ ಅನಿಸ್ಲಿಲ್ಲ ಅವಂಗ. ಇನ್ನೊಂದು ಸುದ್ದಿ ಕೊಟ್ಟಾರ ಇವತ್ತು ಪೇಪರ್ನಾಗ, ಭಾಳ ಚಂದ ಇತ್ತು. ಒಬ್ಬಕ್ಕೆ ಅಮೇರಿಕಾದ ಹೆಣ್ಮಗಳು ಮುಂಬೈಗೆ ಬಂದ, ಏನೋ ಕೆಲಸ ಇತ್ತು ಬಂದ. ಮತ್ತು ವಿಮಾನ ನಿಲ್ದಾಣದಾಗ ಇಳಿದು ಮುಂಬೈದಾಗ ಬಂದು, ನಾ ಇಂಥ ಹೋಟೆಲ್ಗೆ ಹೋಗ್ಬೇಕು ಕರ್ಕೊಂಡು ಹೋಗುವಂತ ಟ್ಯಾಕ್ಸಿ ಅವಂಗೆ ಅಡ್ರೆಸ್ ಕೊಟ್ಟ. ಟ್ಯಾಕ್ಸಿ ಅಂದ್ರೆ ಕಾರ್, ಬಾಡಿಗೆ ಕಾರ್. ಕರ್ಕೊಂಡು ಹೋಗ್ತೇನಲ್ಲ ಅಂತ ಅಂದ. ನಾವು ಮುಂದೆ ಆ ಚೀಟಿ ತಗೊಂಡ, ನೋಡಿದ, ಕಾರ್ನ್ಯಾಗ ಹೆಣ್ಮಗಳನ್ನ ಕುಂಡ್ರಿಸ್ಕೊಂಡ. ಆಕೆ ಅಮೇರಿಕಾದಕ್ಕೆ ಕಾರ್ನ್ಯಾಗ ಕುಂಡ್ರಿಸ್ಕೊಂಡು 20 ನಿಮಿಷ ಆಕಿನ ತಿರುಗಾಡಿಸಿ ತಂದು ಹೋಟೆಲ್ ಮುಂದೆ ಇಳಿಸಿದ. ಬಿಲ್ ಕೊಡ್ರಿ ಅಂದ. ಎಷ್ಟು ಅಂದ್ರೆ ಆಕೆ 18,000 ಅಂದ. ನಮಗೆ ಎದಿ ಹೊಡಿತಕ್ಕೆ ಏನು ಎದಿ ಹೊಡಿಲಿಲ್ಲ, ಕೊಟ್ಲಕ್ಕೆ 18,000 ಕೊಟ್ಟ ಮೇಲೆ ಆಕಿ ವಿಚಾರ ಮಾಡಿದಳು, ನಾ ಇಳಿದ ಜಾಗ ಇಲ್ಲೇ ಐತಲ್ಲ, ಇಲ್ಲೇ ಕಾಣಕತ್ತೈತಿ. ಒಟ್ಟ 400 ಮೀಟರ್ ಕರ್ಕೊಂಡು ಹೋಗಿ ಬಿಡಾಕ ಕಣ್ಣಾಗ ಕಾರ ಹಾಕಿ 20 ನಿಮಿಷ ತಿರುಗಾಡಿಸಿ 18,000 ರೂಪಾಯಿ ಹಾಡು ಹಗಲು ಮೋಸ ಮಾಡೋದೊಂದು ಕುರಿ ಸೇರ್ಕೊಂಡೈತ್ಲ ಎದೆಯಾಗ. ಈ ಕುರಿನ ಕೊಂದು ಹೊರಗೆ ಹಾಕು, ನನ್ನ ಇಂಥ ಕುರಿಲಿ ಬಿಡಿಸು ಅಂತ ಬೇಡ್ಕೊಂಡಾರ ಅವ್ರು. ನಿನ್ನೆ ಒಂದು ವಿಡಿಯೋ ಬಂದೈತಿ, ಭಾಳ ಮಂದಿ ಟಿವಿಯಾಗ ಮೊಬೈಲ್ನಾಗ ನೋಡಿರ್ಬೇಕು. ಬೆಂಗಳೂರಿನಾಗ ಒಬ್ಬ ಸಾಹೇಬ್, ಪೊಲೀಸ್ ಸಾಹೇಬ್, ಪೊಲೀಸ್ ಅಂದ್ರೆ ಪೊಲೀಸನ ಅಲ್ಲ, ಯಾವುದೋ ಒಂದು ವ್ಯವಹಾರದಾಗ ಸಿಕ್ಕೈತಿ ಬಾ ಬಕ್ರ ಅಂತ ಹೇಳಿ 4 ಲಕ್ಷ ರೂಪಾಯಿ ಲಂಚ ತಂದು ಕೊಡು ಅಂತಂದ. ಮತ್ತು ಅವು ಆಯ್ತು, ಕೆಲಸ ಆಗ್ತೈತಿ, 4 ವಾರದಲ್ಲಿ 8 ಬರ್ತವೆ. ಇಂಥವ್ರು ಭಾಳ ಮಂದಿ ಆಗ್ಯಾರಿ. ಕೊಡು ಅಂದ್ಬಿಟ್ಟು ಯಾಕೆ ಕೊಡ್ಬೇಕಂತ ಯಾರು ಕೇಳ್ತಾರೋ, ಏನ್ರಿ ಯಾಕೆ ಗೊತ್ತ, ನನ್ನೊಂದು ಪಾರ್ ಮಾಡೋನವರು ಭಾಳ ಅದಾರ. ನೀವು ನೆನಪಿಟ್ಕೋರಿ, ಎಲ್ಲಿ ಮಠ ಜಗತ್ನ್ಯಾಗ ಕೊಡೋರು ಅದಾರೋ ಅಲ್ಲಿ ಮಠ ಜಗತ್ನ್ಯಾಗ ಇಸ್ಕೊಳ್ಳೋರು ಇರ್ತಾರ. ಯಾಕ ಅಂತ ನಾವು ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ನಮ್ಮನ್ನು ಸುಲಿಯೋದವ್ರು ಬಿಡೋದಿಲ್ಲ, ಕೊಡೋದು ನಾವು ನಿಲ್ಸಂಗ. ಅವ ಸಾಹೇಬ್ ಕೇಳ್ದ, ಇವ ತಂದ 4 ಲಕ್ಷ ರೂಪಾಯಿ ಶಾಣಿತನ ಮಾಡಿದ್ದ. ಲೋಕಾಯುಕ್ತರಿಗೆ ಹೇಳಿ ಬಂದಿದ್ದ. ಅವ್ರು ಬಂದು ಪೊಲೀಸರು ಅವನು ಹಿಡಿದಾಗ ಅವ ಚೀರಾಡಕತ್ತಾನ, ಯವ್ವ ಯಪ್ಪ ಅಂತ ಚೀರಾಡಕತ್ತಾನ. ಯಾರು? ತುಡುಗ, ಮೋಸ ಮಾಡಿ ರೊಕ್ಕ ಇಸ್ಕೊಂಡವಂತ ತುಡುಗ. ಅಲ್ರಿ, ಒಂದು ತಾಲೂಕಿಗೆ, ಒಂದು ಜಿಲ್ಲಾಕ ಸಾಯವಾಗಿದಿ, ಸಾಯ್ತೀನಿ ಅನ್ನೋರು ಕಣ್ಣಾಗಿನ ಕಣ್ಣೀರು ಒರೆಸಿ ಕಾಪಾಡೋ ಕೆಲಸ ಹಿಡ್ಕೊಂಡು ಹಿಂಗೆ ಬಿಕಾರಿ ಹಂಗೆ ಭಿಕ್ಷೆ ಬೇಡಿ ಲಂಚ ತಗೋತಿಲ್ಲ, ನಿಂಗೆ ನಾಚಿಕೆ ಆಗೋದಿಲ್ಲ, ಅಂಥದ್ದು ಒಂದು ಕುರಿ ಒಳಗೈತಲ್ಲ ಅದನ್ನು ಬಿಡಿಸಂತ ಕೇಳ್ಯಾರ. ಭಾಳ ಕುರಿ ಅದಾವು. ಇನ್ನೊಂದು ಕುರಿ ಹೇಳಿಬಿಡ್ತೇನೆ. ಗುಲ್ಬರ್ಗದಾಗ ಒಂದು ಸರ್ಕಾರಿ ಶಾಲ್ಯಾಗ ಹಾಸ್ಟೆಲ್ನ್ಯಾಗ 8ನೇತೆ 9ನೇತೆ 10ನೇತೆ ಓದೋ ಹುಡುಗರು ರಾತ್ರಿ ಊಟ ಮಾಡಿ ರೂಮ್ನ್ಯಾಗ ಮಕ್ಕೊಂಡು ಎಲ್ಲರೂ ಕೂಡಿ ಸಿಗರೇಟ್ ಸೇದಿ ಹಿಂಗ ಗಾಳ್ಯಾಗ ಹವಾ ಬಿಡಾಕತ್ತ. ಅರೆ, 13 ವರ್ಷ ನಿಮ್ಮ ಅವ್ವ ಅಪ್ಪ ಮಾಸ್ತರ್ ಸಾಲಿ ಕಲಿಸಿದ್ರಲ್ಲ, ಈಗ 14-15 ಮುಗಿಸಿ 10ನೇತೆ ಮುಗಿಸಾಕ್ ಬಂದಿಯಲ್ಲ. ನಿನ್ನ ವಿದ್ಯೆ ನೀಡಿ ಜೀವನಕ್ಕೆ ಬೆಳಕು ಕೊಡುವಂಥ ವಿದ್ಯಾಲಯ ಸಾಲಿ ಇದು. ನಿನ್ನ ಮನೆ ದೀಪ ಹಚ್ಚಿ ತಂದೆ ತಾಯಿ ಕೀರ್ತಿ ಹೆಚ್ಚು ಮಾಡೋ ಗುಡಿ ಇದ್ದಂಗ ಇಲ್ಲಿ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ನಿಮ್ಮ ತಲೆಯಾಗ ಬರ್ಲಿಲ್ಲೇನು? ಅಂಥ ಕುರಿ ಒಳಗದವಲ್ಲ ಅವನು ಹೊಡೆದು ಹೊರಗೆ ಓಡಿಸು ಅಂತ ಬೇಡ್ಕೊಳಕತ್ಯಾರ. ಅಂದ್ರ ನಾವೇನಿಲ್ಲಿ ಭಾಳ ಚಂದ ಮಾಳಿಂಗರಾಯನ ಮುಂದೆ ಕುಂತೇವಲ್ಲ, ನಮ್ಮೊಳಗೂ ಇಂಥವು ಕೆಟ್ಟು ಕುರಿ ಭಾಳ ಅದಾವ. ಹೊರಗಿನ ಕುರಿ 100, 150, 200, 300 ಹಬ್ಬ ಅಂದ್ರೆ 500, ಬ್ಯಾಡ ಅಂದ್ರೆ 1000 ಇದ್ದಾವ. ಒಳಗೇನು ಕುರಿ ಅದಾವಲ್ಲ
ಎಣಸ ಕೂತ್ರ ದಿನ ಮುಗಿತಾವ್, ಕುರಿ ಮುಗಿಯಂಗಿಲ್ಲ. ಅಷ್ಟು ಕೆಟ್ಟ ಕುರಿ ತುಂಬಿಕೊಂಡು ಕೂತೇವ್ ನಾವು. ಯಾಕೆ ಯಾರು ಮಾತಾಡೋಲ್ಲ? ಏನು ಎಣಸಕ ಚಾಲು ಮಾಡಿದ್ರು? ಅಡೆ ಅದಾವು ಕುರಿ. ಅವು ಏನು ಕೆಟ್ಟ ವಿಚಾರದ್ದು ವಿಕಾರದ್ದು ಕುರಿ ಅದಾವಲ್ಲ, ಅವನ್ನೇನಾರ ನಾವು ಬಿಟ್ಟು ಹೊರಗೆ ಓಡಿಸ್ಲಿಲ್ಲ ಅಂದ್ರೆ ಇಂಥವು 1000 ಜಾತ್ರೆ ಮಾಡಿದ್ರು ಎಳ್ಳು ಕಾಳಿನಷ್ಟು ಉಪಯೋಗ ಇಲ್ಲ. ಜಾತ್ರೆ ಮಾಡೋದು ಅದ್ರ ಸಲುವಾಗಿ. ಜಾತ್ರೆ ಮಾಡೋದು ಮಾಳಿಂಗರಾಯನು ಖುಷಿ ಪಡಿಸೋ ಸಲುವಾಗಿ ಅಲ್ಲ. ಅವಂಗೇನು ಖುಷಿ ಪಡಿಸೋದು? ಅವ ದೇವ್ರು ರೇ. ನಮ್ಮ ಮೇಲಿನವನ ಅವನ, ನಮ್ಮ ಕೊಟ್ಟವನ ಅವನ, ನಮ್ಮ ಹತ್ರ ಇರೋದು ಅವಂದ ತಂದು ಅವಂಗ ಕೊಟ್ಟು ಅವಂಗ ಖುಷಿ ಪಡ್ಸಕ್ ನಾವೇ ಯಾರು ಬೇಕು? ಜಾತ್ರೆ ಮಾಳಿಂಗರಾಯನ ಸಲುವಾಗಿ ಅಲ್ಲ, ಬೀರೇಶ್ವರ ಸಲುವಾಗಿ ಅಲ್ಲ. ಜಾತ್ರೆ ಒಳಗೇನು ಜಗತ್ತಿ ಕಾಣ್ಲಾರ್ದಂಗ ಮರಿ ಮಾಡಿ ಮಾರಿ ಗೋಡಿ ಕಡೆ ಮಾಡಿ ಕುಂತವಲ್ಲ ಕುರಿ ಒಳಗ್. ಅವು ಮಂದಿ ಮುಂದೆ ಬಂದಾಗ ಹಿಂಗ ಹೇಳಾಕತ್ತೇವಲ್ಲ, ನಾ ಭಾಳ ಚಲೋ, ನಾ ಭಾಳ ನೀತಿವಂತ, ಭಾಳ ಧರ್ಮವಂತ, ನನ್ನ ಹಂಗ ಮಾರಿ ಎತ್ತ ಮಾಡ್ಯವು ರೇ. ಮಾರಿ ಗಾಡಿ ಕಡೆ ಮಾಡಿ ಹಿಂದಿಂದೇನು ಜಗತ್ತಿ ಕಾಣೋದಿಲ್ಲ. ಅದಕ್ಕೆ ಹಿಂದಿನ ಹಿರಿಯರು ಇಂಥ ಗುರುಗಳನ್ನ ಮುಂದೆ ಇಟ್ಕೊಂಡು ಧರ್ಮ ಅನ್ನೋದೊಂದು ಕಟ್ಟಿಗೆ ತಗೊಂಡು ಎದಿ ಮ್ಯಾಗ ಒಮ್ಮೆ ಬಡದ್ರಂದ್ರ ಒಳಗಿರುವ ಕುರಿ ಎಲ್ಲ ಹೊರಗೆ ಹಾರಿ ಬೀಳಬೇಕು, ಜೀವನ ಪಾವನ ಆಗಬೇಕು. ಈಗ ತಾಳೆ ಬೆಳೆದಿರಲ್ಲ, ದಿನ ಒಂದರ ಕುರಿ ಹೊರಗೆ ಹೋಗಿ, ಕುರಿ ಹೋಗ್ಯದನ್ನ ದಡ್ಡೆನೂ ಒಗದಿರಿ, ಬಡದ ಬರಿ ಬಿಡಿಸ್ತಾರ. ಅವು ಇರ್ಲಿ ಕುರಿ. ಅವು 10 ಇದ್ದಲ್ಲಿ 100 ಆಗ್ಲಿ, 100 ಇದ್ದಲ್ಲಿ 1000 ಆಗ್ಲಿ. ಇವು ಏನು ಒಳಗದವಲ್ಲ, 8 ಇದ್ದವು 4 ಆಗ್ಲಿ, 4 ಇದ್ದಿದ್ದು 2 ಆಗ್ಲಿ, 2 ಕಡೆಗೆ 0 ಆಗ್ಲಿ. ಅವು ಒಳಗ ಕುರಿ, ಕೆಟ್ಟ ಕುರಿ 0 ಆದ್ರೆ ಮಾಳಿಂಗರಾಯನ ಕಣ್ಣಾಗ ನಾವು ಹೀರೋ ಆಗ್ತೀವಿ. ಒಳಗಿನ ಕುರಿ ಹೊರಗೆ ಹಾಕೋದಕ್ಕೆ ಜಾತ್ರೆ ಅಂತ ಗೊತ್ತಾತನ್? ಜಾತ್ರೆ ಅಂದ್ರೆ ಏನ್ ಹೇಳ್ರಿ? ಯಾಕೆ ಮಾತಾಡೋದಲ್ಲ? ನಮ್ಮದು ಮುಗಿಯ ಮಟ್ಟ ಚಾಲೂ ಮಾಡಲ್ಲ. ನೀವು ಬೆಕ್ಕತ್ತಾಳೆ ಮಾಡಿ ಎಲ್ಲರದು ಮುಗಿದಿಂದಾಗನ ಜಾತ್ರೆ ಅಂದ್ರೆ ಗೊತ್ತಾತು. ಏನ್ ಹೇಳ್ರಿ? ಒಳಗಿನ ಕುರಿ, ಬರೇ ಕುರಿ ಅಲ್ಲ, ಕೆಟ್ಟ ಕುರಿ ಅಂದು ಕುರಿಗೆ ಅವಮಾನ ಮಾಡೋದು ಬೇಡ ನಾವು. ವಿಕಾರದ ಕುರಿ, ದ್ವೇಷದ ಕುರಿ, ಅಸೂಯೆ ಕುರಿ, ಜಾತಿ ಕುರಿ, ಮತದ ಕುರಿ, ರೊಕ್ಕದ ಕುರಿ, ಸೊಕ್ಕಿನ ಕುರಿ ಏನು ಒಳಗದವಲ್ಲ, ಅವನು ಒಂದೊಂದ ತೆಗೆದು ಹೊರಗೆ ಹಾಕೋತ ನಕ್ಕೋತ ಇದ್ವಿ ಅಂದ್ರೆ ನಾವಿದ್ದಲ್ಲೇ ಮಾಳಿಂಗರಾಯ ಬರ್ತಾನ, ನಾವಿದ್ದಲ್ಲೇ ಕೈಲಾಸ, ನಾವಿದ್ದಲ್ಲೇ ಹುಲಿಜಂತಿಗೆ ನಾವು ಹೋಗೋದಲ್ಲ. ನಾವಿದ್ದಲ್ಲಿ ಹುಲಿಜಂತಿ ಆಗ್ಬೇಕಂದ್ರೆ ಒಳಗಿನ ಕುರಿ ಸುಮ್ಮನೆ ಕೇಳ್ತೀನಿ, ಯಾರಿಗೂ ಹೇಳ್ಬೇಡ್ರಿ, ಬುದ್ಧಿ ನೀವು ಎಲ್ಲಿ ಹೋಗೋದು ಹೇಳ್ಬೇಡ್ರಿ. ನಮ್ಮ ಒಳಗೆ ಒಟ್ಟ ಕೆಟ್ಟ ಕುರಿ ಇಲ್ಲ ಅನ್ನೋರು ಯಾರಿದ್ರು ಕೈ ಎತ್ತಿ. ನಂಗೆ ಹೆಂಗೆ ಅದೈತೆ ಹಿಂಡದವು. ಅದ್ರಾಗ ಅಪ್ಪಗೊಂದು ಸಿಟ್ಟಿಲ್ ಮಾತಾಡ್ತಾವು, ಅವಗೊಂದು ಸಿಟ್ಟಿಲ್ ಮಾತಾಡ್ತಾವ್. ಹೆತ್ತ ತಂದೆ ತಾಯಿಗೆ ನಿನಗೇನು ಗೊತ್ತಾಕೈತಿ ತಣ್ಣ ಕುತ್ಕ ಅಂತಂತಾವ್. ನನಗ ಬುದ್ಧಿ ಹೇಳ್ತಿ ಅಂತ ಮಾಸ್ತರ್ ಮುಂದೆ ಮಾತಾಡ್ತಾವ್. ಊರಾಗ ಪಂಚದನೆ ಗೊತ್ತೈತಲ್ಲ, ಮಾರೇ ತಗೊಂತಾನೆ ಅಂತಾವ್ ಕುರಿ. ಅವು ಭಾಳ ಚಂದ ಮಾತಾಡ್ತಿರ್ತಾವ. ಹಂಗ ಏನು ನಮ್ಮ ಒಳಗೆ ಕೆಟ್ಟ ಕುರಿ ಅದಾವಲ್ಲ, ಆ ಕೆಟ್ಟ ಕುರಿನೆಲ್ಲ ಹೊರಗೆ ಹಾಕಿ ಒಳಗೆ ನಾವು ಚಲೋ ಕುರಿ ಹಾಕೋದು. ಚಲೋ ಕುರಿ ಅಂದ್ರೆ ಯಾವುದು? ಗುರುಗಳು ಹೇಳೋ ಮಾತು, ಹಿಂದೆ ಹಿರಿಯರು ಹೇಳಿದ ಮಂತ್ರ, ಶರಣರು ಬರೆದ ವಚನ, ದಾಸರು ಬರೆದ್ರ ಪದ ಏನದಾವಲ್ಲ ಅವೆಲ್ಲ ಚಲೋ ಕುರಿ. ಅವನ್ನ ಹಾಕ್ಕೊಂಡು ನಾವೆಲ್ಲ ಜೀವನ ಪಾವನ ಮಾಡಿಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ ಭಾಳ ಸಂತೋಷ ಆಯಿತು. 2026 ಮಾಳಿಂಗೇಶ್ವರ ಜಾತ್ರೆ ಅಕ್ಷರಶಃ ಅದ್ಭುತ ಆಯ್ತು, ಭಾಳ ಚಲೋ ಆಯ್ತು. ಮತ್ತು ಪೂಜ್ಯಪಾದ ಕೌಲಗುಡ್ಡದ ಅಪ್ಪ ಅವರು 4 ದಿವಸ ಬಂದು 4 ದಿವಸ ಎಷ್ಟು ಕೆಲಸ, ಎಷ್ಟು ಕಾರ್ಯಕ್ರಮ, ಎಷ್ಟು ಒತ್ತಡ, ಎಷ್ಟು ತಿರುಗಾಟ, ಎಷ್ಟು ಜವಾಬ್ದಾರಿ ಇಷ್ಟಿದ್ರೂ
ಹಿರೇಕೋಡಿಗೆ ಹೋಗ್ಬೇಕಂತ ಅವ್ರ ಮನಸ್ಸು ಹಂಬಲಿಸ್ತೈತಿ ಅಂದ್ರೆ ಹಿರೇಕೋಡಿ ಮನುಷ್ಯರೇನದಲ್ಲ, ಹಿರೇಕೋಡಿ ಮಂದಿ ಅವ್ರ ಮನಸ್ಸು ಸ್ವಚ್ಛ ಐತಿ ಅಂತನ ಅರ್ಥದ. ತಡ್ರಿ ಅದು ಹಿರೇಕೋಡಿಯನ್ನ ಬಡಿತಾರ ತಾಳಿ. ಕುರಿದ್ ಹೇಳಿದ್ನ ಬಡದ್ರ ನೂರು ಒಬ್ರ, ಗೊಲ್ಲಾಳೇಶ್ವರನ್ ಹೇಳಿ ಒಬ್ರು ತಾಳಿ ಬಡದ್ರ ನೂರು. ಹಿರೇಕೋಡಿಯರು ಚಲೋ ಅನ್ನದ್ರಾಗ ಬಡಿತಾರೆ. 16 ವರ್ಷ ಆತ್ರಿ ನನಗೂ ತಿಳಿಯೋದಲ್ಲ. ಆಮೇಲೆ ಚಲೋನ ಅದೀರಿ ನೀವು, ಹಂಗೇನಿಲ್ಲ. ಒಂದು ಹೊಡೆದ ಬಿಡ್ರಿ, ನಿಮಗೂ ಅಸಮಾಧಾನ ಬೇಡ, ಹೊಡ್ರಿ. ಯಾಕ ನೀವು ನಾಳೆನವರು ಚೇರ್ಮನ್ಗಳು ನೋಡ್ರಿ, ಮುಂದಕ್ಕೆ ವಿಚಾರ ಮಾಡ್ರಿ, ನಮ್ಮೂರಿಗೆ ಹಿಂಗೆ ತಾಳೆ ಬಡಿಬೇಕಂತ ನಿಲ್ಸ್ಯಾರವ್ರು ಅನ್ನೋರು ಇಲ್ಲ. ಹೊಡಿಬೇಕು, ಚಪ್ಪಾಳಿ ಹೊಡಿಬೇಕು, ಒಂದು 5-6 ಮಂದಿ ಹೊಡಿಬೇಕು, ಒಬ್ಬರಿಗೆ ಅಲ್ಲ, ಯಾರ್ಯಾರಿಗೆ ಅಂತ ಆಮೇಲೆ ಹೇಳ್ತೀನಿ. ಪೂಜ್ಯ ಅಪ್ಪಾಜಿಯವರು ಚಲೋ ಸಾಲಿ ಕಟ್ಟ್ಯಾರ. ನೀವು ಕೌಲು ಹುಡುಕ್ ಹಾದ್ರಿ ಅಂದ್ರೆ ಯಾವಾಗಾರ ನೋಡ್ರಿ. ಅವ್ರು ನಂಗೆ ಯಾಕೆ ಇಷ್ಟ ಆಗ್ಯಾರಂದ್ರೆ ಅವ್ರು ಸ್ವಾಮಿಗಳದಾರ, ಚಲೋ ಮಾತಾಡ್ತಾರ, ಭಾಳ ವಿದ್ವತ್ತೈತಿ, ಭಾಳ ಮಂದಿಗೆ ತಿರುಗಾಡ್ತಾರ. ಅದಕ್ಕೆ ನಂಗೆ ಇಷ್ಟ ಆಗಿಲ್ಲ ಅವ್ರು ನಂಗೆ ಯಾಕೆ ಇಷ್ಟ ಆಗ್ಯಾರಂದ್ರೆ, ಬರಗಾಲಿ ಸರ್, ದೇವ್ರ ಗುಡಿನ ಕೆಳಗೆ ಕಟ್ಟ್ಯಾರ, ಸಾಲಿ ಗುಡಿನ ಮ್ಯಾಲೆ ಕಟ್ಟ್ಯಾರ. ಅದಕ್ಕೆ ನಂಗೆ ಭಾಳ ಇಷ್ಟ ಆಗ್ಯಾರ. ದೇವ್ರ ಗುಡಿಯಾಗಿರೋ ದೇವ್ರು ಮಾತಾಡಲ್ಲ ಅಂತ ಅವ್ರಿಗೆ ಗೊತ್ತೈತಿ. ಸಾಲಿ ಗುಡಿಯಾಗಿರೋ 1000 ದೇವ್ರು ಮಾತಾಡ್ತಾವೋ, ಅವ್ರ ಬಾಯಾಗ ಮಾತು ಬಂತಂದ್ರೆ ಜಗತ್ತು ಉದ್ಧಾರ ಆಕೈತಿ ಅಂತ ಅವ್ರಿಗೆ ಗೊತ್ತೈತಿ. ಅದಕ್ಕೆ ನಂಗೆ ಹಿಡ್ಸ್ಯಾರ. 7-8 ವರ್ಷ ಆತ ಅವ್ರು ನೋಡಾಕತ್ತೀನಿ. ಗುಡಿಗೆ ಸುಧಾರಿಸ್ಬೇಕು, ಬಣ್ಣ ಹಚ್ಬೇಕು, ಹೊಸ ಟೈಲ್ಸ್ ಹಾಕ್ಬೇಕು, ಒಂದು ದಿನ ಅಂದಿಲ್ಲ ಅವ್ರು. ಸಾಲಿ ಕಟ್ಟಬೇಕು, ಹಾಸ್ಟೆಲ್ ಮಾಡಬೇಕು, ಹಾಸ್ಟೆಲ್ನಾಗಿನ ಹುಡುಗರು ತಣ್ಣೀರ್ ಮೈ ತೊಕೊಂಡ್ರ ಅಪ್ಪ ಅವು ನೆನಪಾಕತಿ, ಅವು ನನ್ನ ಅಪ್ಪ ಅವ್ವ ಅಂತ ತಿಳ್ಕೊಂಡು ಬಿಸಿನೀರು ಮೈ ತೊಕ್ಕೋಬೇಕಂತ ತಿರುಗಾಡಿ ಭಿಕ್ಷೆ ಬೇಡಿ ತಂದು ಸೋಲಾರ್ ಹಾಕ್ತಾರಲ್ಲ, ಅದಕ್ಕೆ ನನಗೆ ಇಷ್ಟ. 8-8:30 9ಕ್ಕೆ ಹೊರಗೆ ಹೋದವ್ರು ಮಠಕ್ಕೆ ಬಂದ್ರಂದ್ರೆ ನೆಟ್ಗೆ ರೂಮ್ಗೆ ಹೋಗಿ ಪ್ರಸಾದ ಮಾಡಿ ಮಕ್ಕೊಳ್ಳೋದಿಲ್ಲ ಅವ್ರು. ಮ್ಯಾಲೆ ಸಾಲಿ ಗುಡಿ ಹತ್ರ ಹೋಗಿ ಎಲ್ಲ ಹುಡುಗರು ಪ್ರಸಾದ ಮಾಡ್ಯಾರ, ಎಲ್ಲರೂ ಹೊಟ್ಟೆ ತುಂಬ ಉಂಡಾರ. ಯಾರ್ಯಾರ ಜ್ವರ ಕೆಮ್ಮು ನೆಗಡಿ ಅದಾವು ಅಂತ ಕೇಳಿ ಉಣ್ಲಾರ್ದ ಮಲ್ಕೊಂಡು ಹುಡುಗರ್ನ ಎಬಿಸಿ ತೊಡಿ ಮೇಲೆ ಕುಂಡ್ರಿಸ್ಕೊಂಡು ಕಳ್ಳು ಬಳ್ಳಿ ರಕ್ತ ಸಂಬಂಧ ಇಲ್ಲದ ಹುಡುಗರ್ನ ಎದಿಗೆ ಅಪ್ಕೊಂಡು ಸಾಕಾಕತ್ತಾರಲ್ಲ, ಅದಕ್ಕೆ ನನಗಿಷ್ಟ ಆಗ್ಯಾರ. ಅಂಥವ್ರು ಹಿಂಗೆ ಪ್ರತಿ ಸರಿ ಇಲ್ಲಿ ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾರಲ್ಲ, ಅದಕ್ಕೆ ಈ ವರ್ಷ ಜಾತ್ರೆ ಭಾಳ ಚಂದ ಆಯ್ತು. ಮತ್ತು ನಮ್ಮ ಚಿಂಚಿಣಿ ಅಪ್ಪ ಅವ್ರು ಈಗೀಗ ಚಿಂಚಿಣಿಗೆ ಬಂದು ವರ್ಷ ಒಪ್ಪತ್ತಾಗಿಲ್ಲ, ಕರೆ ಕ್ರಾಂತಿನ ಮಾಡ್ಯಾರ ಅವ್ರು. ಇದು ಒಂದು ಯಾವುದೋ ಪಿಕ್ಚರ್ ಡೈಲಾಗ್ ಐತಲ್ಲ, ನಾ ಬರೋ ಮಠ ಅಷ್ಟ ಹಂಗೆ ಮಾಡಿಬಿಟ್ಟಾರ ನೋಡ್ರಿ. ಅವ್ರು ಎಲ್ಲ ಕಡೆನೂ ಅವ್ರದವ. ಈ ಸಲ ನಿಮ್ಮೂರಿಗೆ ಯಾರು ಬರಾಕತ್ತಾರ ಪ್ರವಚನ? ಚಿಂಚಣಿ ಹಚ್ಚೋರು ಬರಾಕತ್ತ. ನಿಮ್ಮೂರಿಗೆ ಚಿಂಚಣಿ ಹಚ್ಚ ಮುದ್ದಿ ನಮ್ದು ಹೆಂಗಂತ ಚಿಂತೆ ಆಯ್ತು ಬಿಟ್ಟೈತೆ ನನಗೆ. ಹಂಗೇನು ಆಗೋದಿಲ್ಲ, ನಾನು ಕರೀತಾರ, ನಮ್ಮವರಲ್ಲ ಚಂದ ಮಾತಾಡ್ತಾರ, ಚಲೋ ಕನಸು ಇಟ್ಕೊಂಡಾರ, ಚಲೋ ಯೋಜನೆ ಇಟ್ಕೊಂಡಾರ. ಅವರು ಮೊದಲನೇ ಸರಿ ಈ ಊರಿಗೆ ಬಂದಾರ. ಹಬ್ಬ ಅತ್ಯಂತ ಯಶಸ್ವಿ ಆಯಿತು. ಅಂತೂ ಇಂತೂ 2026 ಜಾತ್ರೆ ಭಾಳ ಸುಸೂತ್ರ ನಡೀತು ಅಂತ ಹೇಳಿ, ಮತ್ತು ತಾವೆಲ್ಲ ದೊಡ್ಡ ಮನಸ್ಸಿನವರು ವರ್ಷ ನನಗೆ ಸೇವಾ ಮಾಡಕ್ಕೆ ಕರಿತೀವಿ. ನನಗೆ ಬೇರೆ ಊರಿಗೆ ಪ್ರವಚನಕ್ಕೆ ಹೋಗೋದಂದ್ರೆ ಏನೋ ಅನಿಸೋದಿಲ್ಲ. ಹಿರೇಕೋಡಿ ಅಂತ ಹೆಸರು ಬಂದ್ಬಿಟ್ಲಿ, ಏನಾರು ಹೋದ ವರ್ಷ ಹೇಳಿದ್ರೆ ನೀವೇನು ಕ್ಲೀನ್ ಸುಮ್ಕೊಂಡಿರ್ತೀರಿ, ತಿವ್ದು ಹೇಳ್ತೀರಿ. ಹೋದ ವರ್ಷ ಹೇಳಿದ್ರು ನೋಡಿದನ ಅಂತ. ಅದಕ್ಕೆ ವರ್ಷ ಬರ್ದಿಡ್ತೇನೆ. ನಿಮ್ಮೂರ್ದು ನೋಡ್ಬೇಕು ಬೇರೆ ಮಾಡಿನ ರಿಪೀಟ್ ಆಗಬಾರ್ದಲ್ಲ. ನಾ ಬೇರೆ ಊರಿಗೆ ಪ್ರವಚನ ಹೇಳಕ್ಕೆ ಹೋಗಿ ಏನಾಗೈತೆ ಗೊತ್ತಿಲ್ಲ, ನಿಮ್ಮೂರಿಗೆ ಪ್ರವಚನ ಮಾಡಕ್ಕೆ ಬಂದು ಖರೆ ಶಾಣೆ ಆಗಿಲ್ಲ. ಹೇಳೋ ಪದ್ಧತಿ, ಹೊಸ ವಿಷಯ ಓದೋದಕ್ಕೆ ಎಲ್ಲದಕ್ಕೂ ಅವಕಾಶ ಸಿಕ್ತು. ನಿಮ್ಗೆಲ್ಲರಿಗೂ ನಾನು ಅತ್ಯಂತ ಶ್ರದ್ಧೆಯಿಂದ ವಂದನ ಹೇಳಿ, ಆಗಲೇ ಹೇಳಿದ್ನಲ್ಲ, ಒಂದು 5-6 ಮಂದಿಗೆ ಚಪ್ಪಾಳೆ ತಟ್ಟೋದೈತೆ ಅಂತ ಹೇಳಿ, ಒಂದು 5-6 ಮಂದಿ ದಮ್ ಅವ್ರದ್ದು ಯಾವಾಗ ಮುಗಿಸ್ಯಾರು, ಯಾವಾಗ ಎದ್ದೇವೆ, ನಿಮ್ಮನ್ನು ಬಿಡುವುದಿಲ್ಲ. ಇವತ್ತು ದಿನ ಒಬ್ಬ ಇರ್ತಿದ್ದೆ, ಇದ್ದು ನಮ್ಮ ಗ್ಯಾಂಗ್ 3 ಮಂದಿ ಅದೇವಿ. ಮೊದಲನೇ ಇದ್ದ ಯಾರಿಗೆ ಮೊದಲನೇ ಚಪ್ಪಾಳೆ ಹೊಡಿಬೇಕು ಹೇಳಿ? ಯಾರ ಸಲುವಾಗಿ ನಾವೆಲ್ಲರೂ ಇಲ್ಲಿ ಕೂಡೇವಲ್ಲ, ಆ ಮಾಳಿಂಗರಾಯಿಗೆ ಎಲ್ಲರೂ 2 ಕೈ ಮೇಲೆ ಎತ್ರಿ. ಎಲ್ಲರೂ ಕೈ ಎತ್ತಿ ಜೋರಾಗಿ ಮಾಳಿಂಗರಾಯಿ ಚಪ್ಪಾಳೆ. ಇಂಥವು ಮಾಡ್ರಿ ವಿಡಿಯೋನ.
ಲೈಟಿನ್ ಮಾಡಿಬಿಟ್ಟಾರ ಸ್ಟೇಟಸ್ನೇ. ಎಲ್ಲರೂ ಎರಡು ಕೈ ಮೇಲೆ ಐತ್ರಿ. ಆಗ ಥೋಡೆ ಮಂದಿ ಎತ್ತಿದ್ದೀರಿ, ಈಗ ಹೆಂಗೆ ಎತ್ತಿದ್ರು ನೋಡಿ ವಿಡಿಯೋನ. ಎಲ್ಲರೂ ಮಹಾಲಿಂಗೇಶ್ವರನಿಗೆ ಅತ್ಯಂತ ಭಕ್ತಿಯಿಂದ ಜೋರಾಗಿ ಚಪ್ಪಾಳೆ ಇಟ್ಟಾರೆ. ಬಿಡ್ರಿ, ವಿಡಿಯೋ ಮುಗಿದೈತಿ. ನೀವು ನನಗೆ ಗೊತ್ತಿಲ್ಲನ್ರಿ, 16 ವರ್ಷ ಆಗಲ್ಲಿ ಹಿಂಗೆ ಹೊಡೆದವ್ರಿಗೆ ಜೋರು ಕೈ ಎತ್ತಿ ಬಿಡಾಗ. ಎರಡನೇ, ಆ ಮಾಳಿಂಗರಾಯ ಇಲ್ಲಿ ಬಂದು ಉಳಿದ ಮೇಲೆ ಎಂದೋ 100, 120, 150 ವರ್ಷದಿಂದ ಹಿರಿಯರು, ನಿಮ್ಮೂರು ಹಿರಿಯರು ನುಚ್ಚು ಕೂಡಿಸಿ ಜಾತ್ರೆ ಮಾಡ್ಯಾರ ಅವರು. ಈಗ ದೊಡ್ಡ ಪ್ರಮಾಣ ಆಗೈತಿ. ಅವಾಗಿಂದ ಇವಾಗಿನ ಮಠ ಎಲ್ಲ ಹಿರಿಯರು. ನಾನು ಕೇಳ್ತೀನಿ, ಎಲ್ಲಿ ತಿರುಗಾಡಿದ್ರಪ್ಪ? ಇವತ್ತು ಆ ಕಡೆ ಹೋಗಿದ್ವಿ, ಈ ಕಡೆ ಹೋಗಿದ್ವಿ, ಅದನ್ನ ತಯಾರಿ ಮಾಡಿ ಅಕ್ಷರಶಃ ಗುಡಿ ಅಂಗಳದ ಕಸಾನ ಊರು ಹಿರಿಯರ ಹೊಡಿತಾರ. ನಾ ಕಣ್ಣಾರೆ ನೋಡಿನಿ. ಆ ಎಲ್ಲ ಹಿರಿಯರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಇರ್ತಾರೆ. ಇನ್ನು ಈ ಜಾತ್ರೆ ಅತ್ಯಂತ ಯಶಸ್ವಿ ಆಗಬೇಕಂದ್ರೆ ಎಷ್ಟು ಮನೆಯವರು, ಎಷ್ಟು ಜನ ಸ್ವಲ್ಪ ಆಗಲಿ ಹೆಚ್ಚಾಗಲಿ ದೇಣಿಗೆ ಕೊಡ್ತಾರೆ, ಸೇವಾ ಮಾಡ್ತಾರೆ. ಅವ್ರು ಕೊಟ್ಟಾರ, ಅವ್ರು ಸೇವಾ ಮಾಡ್ಯಾರಂತ ಜಾತ್ರೆ ಇಷ್ಟು ಚಲೋ ಆಗ್ಯಾರ. ಅದಕ್ಕೆ ಅವಾಗಿಂದ ಈಗಿನ ಮಟ್ಟ ಯಾರ್ಯಾರು ದಾನ ಮಾಡ್ಯಾರ, ಯಾರ್ಯಾರು ಸೇವಾ ಮಾಡ್ಯಾರ. ಬರೀ ಸೇವಾ ಅಂದ್ರೆ ಬರೀ ಕೊಟ್ಟವ್ರು ಅಷ್ಟೇ ಅಲ್ಲ, ಇಲ್ಲೆಲ್ಲ ಹುಡುಗರು ನಿಮ್ಮೆಲ್ಲರಿಗೂ ಪ್ರಸಾದ ನೀಡ್ತಾರೆ, ಬಾಂಡಿಗಳೆಲ್ಲ ಸ್ವಚ್ಛಕ್ಕೆ ತೊಳೆದು ಇಡ್ತಾರೆ, ಅಡಿಗೆ ಮಾಡ್ತಾರೆ, ಅಡಿಗೆ ಮಾಡೋರಿಗೆ ಸಹಾಯ ಮಾಡ್ತಾರೆ, ಕಾಳು ಕಡಿ ಸ್ವಚ್ಛ ಮಾಡ್ತಾರೆ. ಎಲ್ಲ ಸೇವಾ ಮಾಡೋರಿಗೆ ಜೋರಾಗಿ ಒಮ್ಮೆ ಎರಡು ಕೈ ಮೇಲೆ ಎತ್ತಿ ಚಪ್ಪಾಳೆ ತಟ್ತಾರೆ. ಎಷ್ಟು ಮಂದಿ ಆದ್ರು? ನಾ ಎಷ್ಟು ಹೇಳಿದ್ದೆ? ಇಲ್ಲ, ಇವ್ರಿಗೆ ಒಬ್ಬ 4 ಅಂತ, ಒಬ್ಬ 5 ಅಂತ. ಮುಂದುವರ್ಸಿ ಕುಂಡ್ರಿಸ್ರಿ ಅವ್ರನ್ನ. ಇಲ್ಲಿ ಗೊತ್ತಾಗ 6 ಮಂದಿ ಹೇಳಿನಿ ನಾನು, ಈಗ 3 ಮಂದಿ ಆದರು. ಅವರು ಹಿರಿಯರು, ಸೇವಾ ಮಾಡಿದವರು. 4ನೇ, ನಿಮ್ಮ ಊರಿನ ಮೇಲೆ ಪ್ರೇಮ ಇಟ್ಟು ಪರ ಊರದವರು ಇಲ್ಲಿ ಬರ್ತಾರೆ, ಪ್ರವಚನ ಕೇಳಾಕಂತ ಬರ್ತಾರ, ಡೊಳ್ಳು ಭಜನಾ ಮಾಡಕ್ಕಂತ ಬರ್ತಾರ, ಪಾಲ್ಕಿ ತಗೊಂಡು ಬರ್ತಾರ, ಏನೇನೋ ಕಾರಣಕ್ಕೆ ಬರ್ತಾರ. ಒಂದ ಕೈಲೇ ಯಾವಾಗೂ ಚಪ್ಪಾಳೆ ಆಗೋದಿಲ್ಲ, ಚಪ್ಪಾಳೆ ಆಗೋದು 2 ಕೈಲೆ. ಹಂಗ ನಿಮ್ಮ ಕೈಗೆ ಕೈ ಜೋಡಿಸಿರೋ ಎಲ್ಲಾರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿಸಿ. ಇನ್ನು 5ನೇ ಭಾಳ ಮುಖ್ಯ. ಬರಗಾಲೆ ಸರು ಅಂದರು, ಅಪ್ಪಾಜಿಯವರು ಅಂದರು, ಬಾಕಳೆ ಸರ್ ಅಕ್ಷರಶಃ ಇದನ್ನ ಚಾಲು ಮಾಡಿದಾರ ಅವ್ರ, ಇದನ್ನ ಹೂಡ್ದಾರ ಅವ್ರು. ಭಾಳ ಚಲೋ ಹೂಡಿ ದಂಡಿ ಕುಂತು ಬಿಡ್ತಾರೆ. ಎಷ್ಟು ಚಲೋ ನೋಡ್ರಿ. ಮತ್ತು ನಿಮಗೆ ಗೊತ್ತಿಲ್ಲ, ನಿನ್ನೆ ಸ್ವತಃ ಅವ್ರ ಮನ್ಯಾಗ ಕಾಕಾ ತೀರ್ಕೊಂಡಿದ್ರು. ಸ್ವಂತ ಕಾಕಾ ತೀರ್ಕೊಂಡು 9 ಗಂಟೆಗೆ ಮಣ್ಣಿತ್ತು. ಆದರೂ ಇಲ್ಲಿ ಬಂದು ಸೇವಾ ಮಾಡಿದನ್ನು ಚಾಲೂ ಮಾಡ್ಬೇಕಂತ ಮನ್ಯಾಗ ಕಾಕನ ಶವ ಇದ್ರೂ ಬಂದು ಮಾಳಿಂಗರಾಯನ ಸೇವಾ ಮಾಡಿದ್ರಂದ್ರೆ ಅವ್ರು ಚಲೋ ಅಂತೀರೋ ಇಲ್ಲ ಅಂತೀರೋ ನೀವು? ಜೋರಾಗಿ ಬಂದು ಅವ್ರಿಗೆ ನೀವು ಚಪ್ಪಾಳೆ. ಮತ್ತು ವರ್ಷ ನೀವು ಹಿಂಗೆ ಮಾಡ್ರಿ, ಇವ್ರನ್ನೆಲ್ಲ ಕರ್ಕೊಂಡು ಮುಂದುವರಿರಿ ಅಂತ. ಎಷ್ಟಾಯ್ತು ಎಲ್ಲ ನಾನೇ ಹೇಳ್ತೇನಲ್ಲ. ಇನ್ನೆಟ್ಟು ಉಳಿತು? ಯಾರು ಉಳಿದಿರ್ಬೇಕು ಹೇಳ್ರಿ? ನೀವು ಏನು ಮಾಡೋರು? ಮಾಳಿಂಗರಾಯರ ಏನು ಮಾಡಾವ್, ಪಂಚರರ ಏನು ಮಾಡಾವ್, ಸರ್ರ ಏನು ಮಾಡವ್ರು? ನೀವು ಬಂದಿರಿ ಅಂತ ಇದೆಲ್ಲ ಚಂದ ಆಗೈತಿ. ಅದಕ್ಕೆ ಇನ್ನೇನು ತಾಳಿ ಬಡಿಬೇಡ್ರಿ, ಬೆನ್ನು ಬರ್ಸ್ಕೊಂಡ್ಬಿಡ್ರಿ, ಪಡ್ಕೊಂಡ್ರ ಅವ್ರು. ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ಹಿಂಗ ನಕ್ಕೋತ ಇರೋನು, ಮನಸ್ಸಿನಾಗಿರೋ ಕೆಟ್ಟ ಕುರಿ, ಕೆಟ್ಟ ವಿಚಾರ ಹೊರಗೆ ಹಾಕೋನು, ಪ್ರೀತಿ ಪ್ರೇಮದಿಂದ ವಿಶ್ವಾಸದಿಂದ ಇರೋನು ಅಂತ ಮಾತು ಹೇಳಿ, ತರುಣರಿಗೆಲ್ಲ ನಂದೊಂದು ಪ್ರಾರ್ಥನಾ. ನಿಮ್ಮೂರಿನ್ಯಾಗ ಭಾಳ ಒಳ್ಳೆ ಹಿರಿಯರದಾರ, ಎಲ್ಲರಿಗೂ ಯಪ್ಪ ಎಣ್ಣ ಯವ್ವ ಅನ್ನುವಂಥ ಹಿರಿಯರದಾರ. ಮತ್ತು ದೇವ್ರ ಬಗ್ಗೆ, ಗುಡಿ ಬಗ್ಗೆ, ಸಮಾಜದ ಆಸ್ತಿ ಬಗ್ಗೆ ಕಳಕಳಿ ಅದ. ನೀವು ಅವ್ರೇನು ಹೆಜ್ಜೆ ಇಟ್ಟಾರಲ್ಲ, ಅದ ಹೆಜ್ಜೆ ಇಟ್ಟು ಇದನ್ನೆಲ್ಲ ಸಂರಕ್ಷಣೆ ಮಾಡ್ಕೋರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.